ಸುಮಾರು ವರ್ಷ ಏನೋ ಟ್ರೈ ಮಾಡಿ ಯಾವುದೋ ಒಂದು ಸಿನಿಮಾ ಆಗಬೇಕಿದ್ದು, ಅದಾಗಲಿಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಯಾರನ್ನು ಕೇಳಿದ್ರು ಎಲ್ಲ ಡೈರೆಕ್ಟರ್ಸು ಬ್ಯುಸಿ, ಯಾರ ಹತ್ರ ಹೋಗಲಿ, ಯಾರ ಹತ್ರ ಮಾತಾಡಲಿ. ಸುಮ್ಮನೆ ಕೂತಿದ್ದೆ, ಕಾಯ್ತಾ ಇದ್ದೆ ನನಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ. ಯಾರು ಅಂದ್ಕೊಳ್ಳಲ್ಲ ಈ ಮಾತು ನಾನು ಹೇಳಿದ್ರೆ ನಿಜ ಅಂತ, ಆದರೆ ನಿಜ. ಸಮಯ ಬಂತು. ನಮ್ಮ ಚಿಕ್ಕಪ್ಪ ಯಾವಾಗಿಂದನೂ ಹೇಳಿದ್ರಂತೆ ವಿಜಯ್ ಸರ್ಗೆ, ನೀನು ಗುರು ಸಿನಿಮಾ ಮಾಡಬೇಕು ಅಂತ. ಆಮೇಲೆ ನಮ್ಮ ಆಂಟಿ ಹೇಳಿದ್ರು ವಿಜಯ್ ಸರ್ಗೆ, ಸರ್ ನೀವೇ ಗುರು ಲಾಂಚ್ ಮಾಡಬೇಕು ಅಂತ. ಅಂದರೆ ಆಮೇಲೆ ನಮ್ಗೆ ಇನ್ನೊಂದು ವಿಷಯ ಗೊತ್ತು, ನೀವು ಇಲ್ಲಿರೋದು ಎಷ್ಟೊಂದು ಜನ ಸಂತೋಷ್ ಸರ್ಗೆ ಮುಂಚೆನೇ ಹೇಳಿದ್ದೀರ ಯುವ ಸಿನಿಮಾ ಮಾಡಿ ಅಂತ, ನನಗೆ ಗೊತ್ತು. ಅಂದರೆ ಇವತ್ತು ಈ ಸಿನಿಮಾ ಆಗ್ತಿರೋದೇ ನಿಮ್ಮಿಂದ. ನಾನು ನಿಜವಾಗ್ಲೂ ಏನೂ ಮಾಡಿಲ್ಲ, ನೀವೇ ಕರ್ಕೊಂಡ್ಬಂದಿದ್ದೀರಾ, ನೀವೇ ನಿಲ್ಲಿಸಿದ್ದೀರಾ. ಇಲ್ಲಿಂದ ನೀವು ಹೆಂಗೆ ಕರ್ಕೊಂಡು ಹೋಗ್ತೀರಾ ಅದು ನಿಮಗೆ ಬಿಟ್ಟಿರೋದು. ಅಂದರೆ ಯಾವುದು ಸಮಯ ಏನು ತೋರಿಸ್ತಿರೋ ದಾರಿ ಟೈಮಲ್ಲಿ ಹೊಂಬಾಳೆ ಫಿಲಿಮ್ಸ್ ಅವ್ರು ಬಂದರು. ಅಂದರೆ ಎಂತೆಂಥ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ ನಿಮಗೆ ಗೊತ್ತು. ರಾಜ್ಕುಮಾರ ಮಾಡಿದ್ದಾರೆ, ಎಲ್ಲರೂ ನೋಡಿಲ್ವಾ? KGF, ಕಾಂತಾರ ಎಲ್ಲ ಮಾಡಿದ್ದಾರೆ. ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು ಇವತ್ತು ನನ್ನ ಹತ್ರ ಬಂದು ಅಂದರೆ ನನಗೆ ಸಿಕ್ಕಿ ನನಗೊಂದು ಅವಕಾಶ ಸಿಕ್ತು. ವಿಜಯ್ ಸರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಯಾವತ್ತಿದ್ರು ಎಲ್ಲ ವಿಷಯಕ್ಕೂ ಜೊತೆ ನಿಂತಿದ್ದಾರೆ. ಸೊ ಇಲ್ಲಿಂದನೇ ನಿಮ್ಮೆಲ್ಲರ ಮುಖಾಂತರಗೆ ಅವ್ರು ಜಾಸ್ತಿ ಎಲ್ಲೂ ಆಚೆ ಬರಲ್ಲ, ಎಲ್ಲ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ವಿಜಯ್ ಸರ್, ಆಮೇಲೆ ಇಡೀ ಹೊಂಬಾಳೆ ತಂಡಕ್ಕೆ, ನಮ್ಮ ಚೆಲುವೇಗೌಡರಾಗಲಿ, ಯಶವಂತಣ್ಣ ಆಗಲಿ, ಆನಂದಣ್ಣ ಆಗಲಿ, ಚಂದ್ರಣ್ಣ ಆಗಲಿ, ಪ್ರತಿಯೊಬ್ಬರು ಹಿಂದೆ ನಿಂತ್ಕೊಂಡು ಇವತ್ತಿನೆಲ್ಲ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.